ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ತುಂಬ ದಿನಗಳಾದಮೇಲೆ ಒಂದು ಅನ್ಲಿಮಿಟೆಡ್ ಕಾಂಬೋ ಇರೋ ಕಾನ್ಸೆಪ್ಟ್ ಇರೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಎಲ್ಲಿ ಅಂದರೆ RG ಪ್ಯಾರಡೈಸ್ ರೆಸ್ಟೋರೆಂಟ್ ಅಂತ. ಇದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟು ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು. ಎಲ್ಲಿ ಅಂದರೆ ಆರ್ ಆರ್ ನಗರ ಹತ್ರ. ಆರ್ ಆರ್ ನಗರದಲ್ಲಿ ಎಲ್ಲಿ ಅಂದರೆ ಮೈನ್ ರೋಡು ಮೈಸೂರು ರೋಡ್ ಇದೆಯಲ್ಲ, ಸೊ ನೀವು ಟುವರ್ಡ್ಸ್ ಕೆಂಗೇರಿ ಕಡೆಗೆ ಹೋಗ್ಬೇಕಾದ್ರೆ ಆರ್ ಆರ್ ನಗರ ಆರ್ಚ್ ಇದೆಯಲ್ಲ, ಅದು ದಾಟ್ ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಟಾಟಾ ಮೋಟರ್ಸ್ ಇದೆಯಲ್ಲ, ಅದ್ರ ಮೇಲ್ಗಡೆನೆ ಟಾಟಾ ಮೋಟರ್ಸ್ ಕೆಳಗಡೆ ಇದೆ ಗ್ರೌಂಡ್ ಫ್ಲೋರಲ್ಲಿ. ಥರ್ಡ್ ಫ್ಲೋರಲ್ಲಿ ನಿಮಗೆ ಇಲ್ಲಿ ಅನ್ಲಿಮಿಟೆಡ್ ಕಾಂಬೋ ಸಿಗುತ್ತೆ. ಏನು ಅನ್ಲಿಮಿಟೆಡ್ ಕಾಂಬೋ ಅಂದರೆ $299 ಈಗ ಆಫರ್ ನಡೀತಾ ಇರೋದು. ನಾರ್ಮಲಾಗಿ $349 ಇದೆ ಅವ್ರದ್ದು. $299 ಕಾಂಬೋ ಬಿಟ್ಟಿದ್ದಾರೆ. 3 ಥರ ಬಿರಿಯಾನಿ, 3 ಥರ ಸ್ಟಾರ್ಟರ್ಸು ಅನ್ಲಿಮಿಟೆಡ್. ಸೊ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಇದು ಮೇಯ್ನು. ಅದು ಬಿಟ್ಟು ಬೇರೆ ನೀವು ಅಲಕಾಟ್ ಆಪ್ಷನಲ್ಲಿ ನೀವು ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಆಮೇಲೆ ಇದು ಥರ್ಡ್ ಫ್ಲೋರಲ್ಲಿ ಇದೆಯಾ ಡೈನಿನ್ನು. ಇದಾದಮೇಲೆ 4th ಫ್ಲೋರಲ್ಲೂ ಇದೆ ಇವ್ರದ್ದು. 4th ಫ್ಲೋರ್ ಬಂದ್ಬಿಟ್ಟು ಟೆರೆಸ್ ರೂಫ್ ಟಾಪು. ಅಲ್ಲಿ ನಿಮಗೆ ಕಾಂಬೋ ಅನ್ಲಿಮಿಟೆಡ್ ಇರೋದಿಲ್ಲ. ಸೊ ಅಲ್ಲಿ ನೀವು ಪಾರ್ಟಿ ಗಿಟಿ ಏನಾದ್ರು ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು, ಅಥವಾ ನಾರ್ಮಲಾಗಿ ಫುಡ್ ಆರ್ಡರ್ ಮಾಡಿ ನೀವು ಮೆನುನಲ್ಲಿ ಅಲಕಾಟ್ ಆಪ್ಷನ್ ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಅನ್ಲಿಮಿಟೆಡ್ ಟ್ರೈ ಮಾಡೋಕೆ ಅಂದರೆ 3rd ಫ್ಲೋರ್ಗೆ ಬರಬೇಕು. ನಾವು ಆಲ್ರೆಡಿ ಬಂದಿದ್ದೀವಿ, ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಅಲ್ಲಿ ಆಲ್ರೆಡಿ ಒಂದು ಬರ್ಡೇ ಪಾರ್ಟಿ ನಡೀತಾ ಇದೆ. ಯಾರಿಗೂ ಡಿಸ್ಟರ್ಬ್ ಆಗ್ತಿರಂಗೆ ನೀಟಾಗಿ ಸೈಡಲ್ಲಿ ಕೂತ್ಕೊಂಡು ಟೇಸ್ಟ್ ಮಾಡುವ. ಬನ್ನಿ, ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ನೀಟಾಗಿ ಟೇಬಲ್ ಫುಲ್ಲಾಗಿದೆ. ಅನ್ಲಿಮಿಟೆಡ್ ಕಾಂಬೋನ ತರಿಸಿದ್ವಿ. ಮೇಯ್ನಾಗಿ ಬಂದಿದ್ದು ಅದನ್ನು ಟ್ರೈ ಮಾಡೋಣ ಅಂತಲೇ ತುಂಬ ದಿನ ಆಗಿತ್ತಲ್ಲ. ಸೊ ಅದ್ರ ಜೊತೆಗೆ ಒಂದಿಷ್ಟು ಸಪ್ರೇಟಾಗಿ ಒಂದಷ್ಟು ಡಿಶಸ್ನ ತರಿಸಿದ್ವಿ, ಒಂದು 3 ಡಿಶಸ್ಸು. ಸೊ ಇದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ನಿಮಗೆ ತಂದೂರ್ ಇರ್ಬೋದು, ಆಮೇಲೆ ಕೋಸ್ಟಲ್ ಕ್ಯೂಸಿನ್ ಇರ್ಬೋದು, ಚೈನೀಸು ಎಲ್ಲ ಥರ ಸಿಗುತ್ತೆ. ಅನ್ಲಿಮಿಟೆಡು ಟ್ರೈ ಮಾಡ್ಬೋದು. ಅದ್ರ ಜೊತೆ ಇನ್ನೂ ಬೇರೆ ಏನೋ ಡಿಶಸ್ ಟ್ರೈ ಮಾಡ್ತೀರಾ, ಅಲಕಾಟ್ ಆಪ್ಷನ್ ಅಲಕಾಟ್ ಕೂಡ ಇದೆ. ಸೊ ಈಗ ಅನ್ಲಿಮಿಟೆಡಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಮೊದಲನೇದು 3 ಥರ ಬಿರಿಯಾನಿ ಬರುತ್ತೆ. 3 ಥರ ಬಿರಿಯಾನಿ ಏನೇನು ಯಾವುದೇದು ಅಂದರೆ, ಒಂದು ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಗ್ರೀನ್ ಕಲರ್, ಆಮೇಲೆ ಇನ್ನೊಂದು ಹೈದ್ರಾಬಾದಿ ಬಿರಿಯಾನಿ ಬರುತ್ತೆ, ಆಮೇಲೆ ಚೆಟ್ಟಿನಾಡ್ ಸ್ಟೈಲ್ ಬಿರಿಯಾನಿ ಒಂದು ಬರುತ್ತೆ. 3 ಥರ ಬಿರಿಯಾನಿ, 3 ಥರ ಸ್ಟಾರ್ಟರ್ಸು, ಚಿಕನ್ ಕಬಾಬ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಆಮೇಲೆ ಚಿಕನ್ ಪೆಪ್ಪರ್ ಫ್ರೈ, ಅದಾದಮೇಲೆ ಒಂದು ಮೊಟ್ಟೆ ಗುಲಾಬ್ ಜಾಮೂನ್ ಕೂಡ ಇರುತ್ತೆ, ಗ್ರೇವಿ ರಾಯ್ತಾ ಎಲ್ಲನೂ ಇರುತ್ತೆ. ಸೊ ಇದು ಅನ್ಲಿಮಿಟೆಡ್ ಕಾಂಬೋ. 3 ಥರ ಸ್ಟಾರ್ಟರ್ಸು, 3 ಥರ ಬಿರಿಯಾನಿ, ಮೊಟ್ಟೆ ಮತ್ತು ಗುಲಾಬ್ ಜಾಮೂನ್ ಇದಿರುತ್ತೆ. ನಾವು ಫೋಟೋಗೆ ಚೆನ್ನಾಗಿ ಬರಲಿ ಅದಕ್ಕೆ ಬೌಲಲ್ಲಿ ತರಿಸಿರೋದು. ಸೊ ನಾರ್ಮಲಾಗಿ ಬಂದಾಗ ಯಾವ ಥರ ಅನ್ಲಿಮಿಟೆಡಲ್ಲಿ ಸರ್ವ್ ಮಾಡ್ತಾರೆ ಎಲ್ಲ ಕಡೆಯೂ ಅದೇ ಥರ ಸರ್ವ್ ಮಾಡ್ತಾರೆ. ನಿಮ್ಗೆ ಎಲೆ ಹಾಕ್ಬಿಟ್ಟು ನೀಟಾಗಿ ಸ್ಟಾರ್ಟರ್ಸ್ ಹಾಕಿ ಬಡಿಸಿ ಬಿರಿಯಾನಿನ ಬಡಿಸ್ತಾರೆ. ನೀವು ತಿಂದಾದ್ಮೇಲೆ ಮತ್ತೆ ಬೇಕು ಅಂದರೆ ಮತ್ತೆ ತಂದು ಬಡಿಸ್ತಾರೆ. ಇದು ಕಾನ್ಸೆಪ್ಟ್ ಎಲ್ಲ ಕಡೆಯೂ ಹಾಗೆ ಇರುತ್ತೆ. ನಾವು ಫಸ್ಟಿಂದ ವೀಡಿಯೋ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ. ನಾವು ಯಾವಾಗಲೂ ಇದೇ ಥರ ಎಲ್ಲ ತರಿಸ್ಬಿಡ್ತೀವಿ ಮುಂಚೆನೇ ಬೌಲಲ್ಲಿ, ಇದರಲ್ಲಿ ಪ್ಲೇಟಲ್ಲಿ ಪದೇ ಪದೇ ಕರೆಸೋ ಅವಶ್ಯಕತೆ ಇರಬಾರ್ದು. ನಮಗೂ ಡಿಸ್ಟರ್ಬ್ ಆಗುತ್ತೆ, ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ. ಸರಿ, ಇದು ಬಿಟ್ಟು ಬೇರೆ ಡಿಶಸ್ನೂ ತರಿಸಿದ್ದೀವಿ ಅಲಕಾಟ್ ಆಪ್ಷನಲ್ಲಿ. ಯಾವುದಾದ್ರು ಅಂದರೆ ತಂದೂರಿನಲ್ಲಿ ಚಿಕನ್ ಟಿಕ್ಕಾ ತರಿಸಿದ್ದೀವಿ, ಚಿಕನ್ ಟಿಕ್ಕಾ, ಆಮೇಲೆ ಹರಿಯಾಲಿ ಮಲೈ ಟಿಕ್ಕಾನ ತರಿಸಿದ್ದೀವಿ 2 ಥರ. ನೆಕ್ಸ್ಟು ಕೋಸ್ಟಲ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಾವು ಬನಾನಾ ಲೀಫ್ ಸ್ಟೀಮ್ಡ್ ಫಿಶ್ನ ತರಿಸಿದ್ದೀವಿ. ಅಂದರೆ ಅದರಲ್ಲಿ ಅಂಜಲ್ ಫಿಶ್ಶು ಬಾಳೆ ಎಲೆನ ಒಳಗಡೆ ಹಾಕಿ ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡಿ ಸ್ಟೀಮ್ ಮಾಡಿ ತವ ಮೇಲೆ ಇಟ್ಬಿಟ್ಟು ಕೊಡ್ತಾರೆ. ಸೊ ಅದು ಕೂಡ ಸಪ್ರೇಟಾಗಿ ತರಿಸಿದ್ದೀವಿ. ಈಗ ನೀಟಾಗಿ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ. ಬನ್ನಿ, ಫಸ್ಟು ಕಾಂಬೋ ಟ್ರೈ ಮಾಡೋಣ, ಆಮೇಲೆ ಅದ್ರ ಜೊತೆನೇ ಬೇರೆ ಡಿಶಸ್ಸು ಟೇಸ್ಟ್ ಮಾಡೋಣ. ಶುರು ಮಾಡೋಣ. ನೀಟಾಗಿ ಸ್ವಲ್ಪ ಬಡಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಬರೀ ಕಾಂಬೋ ಮಾತ್ರ ಎಲೆ ಮೇಲಿದೆ, ಇನ್ನು ಸಪ್ರೇಟಾಗಿ ತರಿಸಿದ ಐಟಮ್ಸ್ ಎಲ್ಲ ಅಲ್ಲಿದೆ. ಫಸ್ಟು ಕಬಾಬಿಂದ ಶುರು ಮಾಡೋಣ. ಸೊ ಗರಿ ಗರಿಯಾದ ಚಿಕನ್ದು ಕಬಾಬು. ದೊಡ್ಡದಾಗಿ ಹೇಳಿದ್ನಲ್ಲ ಗರಿ ಗರಿಯಾದ ಕಬಾಬು. ಸೊ ಅದೇ ಥರ ಸೊ ಫುಲ್ ಕ್ರಿಸ್ಪಿ ಆದ ಚಿಕನ್ ಕಬಾಬ್. ಪಕ್ಕದಲ್ಲಿ ಮೆಟ್ರೋ ಬೇರೆ ಹೋಗ್ತಿದೆ, ಅಷ್ಟು ಹೊಡ್ತಾನೆ ಒಳ್ಳೆ ಮೆಟ್ರೋ ವ್ಯೂ. ಹಿಂಗೆ ಕುತ್ಕೊಂಡು ಕೆಳಗೆ ಹೋಗ್ತಾರೆ ಟ್ರಾಫಿಕ್ಕು, ಮೆಟ್ರೋನ ಎಂಜಾಯ್ ಮಾಡ್ಬೋದು. ಏನು ಹೇಳ್ತಿದೆ? ಹಾಂ, ಕ್ರಿಸ್ಪಿ ಆದ ಕಬಾಬು, ಮೇಲ್ಗಡೆ ಜಾಸ್ತಿ ಕೋಟಿಂಗ್ ಇರೋದಿಲ್ಲ, ಆಮೇಲೆ ಫುಲ್ಲು ಟೆಂಡರ್ ಆದ ಚಿಕನ್. ಆಮೇಲೆ ಇದು ಅಷ್ಟೇ, ನಿಮ್ಗೆ ಜಾಸ್ತಿ ಮಸಾಲೆ ಇರೋದಿಲ್ಲ, ಸಟಲ್ ಆಗಿರುತ್ತೆ ಕಬಾಬು, ಬಟ್ ಲೈಟಾಗಿ ಖಾರ ಇದೆ. ಮೋಸ್ಟ್ಲಿ ಬ್ಯಾಟ್ರಲ್ಲಿ ಮೆಣಸಿನ್ಕಾಯಿ ಪೀಸಸ್ ನೋಡಿ ಇದೆ ನೋಡಿ, ಮೆಣಸಿನ್ಕಾಯಿ ಪೀಸಸ್ಸು ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ, ಕರ್ಬೇವಿನ ಸೊಪ್ಪೆಲ್ಲನೂ ಒಂದು ಸ್ವಲ್ಪ ಲೈಟಾಗಿ ನಾಲ್ಗೆ ಚುರಿ ಅಂತೂ
ಲೈಟಾಗಿ ಖಾರ ಬರುತ್ತೆ, ಅದೇ ಅದು ಸಿಕ್ಕಿದಾಗ. ಇನ್ನಾಗೆ ಕಟೋಲಾದ ಕ್ರಿಸ್ಪಿಯಾದ ಕಬಾಬ್. ನೆಕ್ಸ್ಟು ಚಿಕನ್ ಪೆಪ್ಪರ್ ಗೊಬ್ಬರನ. ಇದರಲ್ಲಿ ಸ್ವಲ್ಪ ಸ್ಪೈಸಿ ಅನಿಸುತ್ತೆ, ಯಾಕಂದರೆ ನೋಡಿ ನಮಗೆ ಚಿಲ್ಲಿ ಫ್ಲೇಕ್ಸ್ಗಳೆಲ್ಲ ಬೇಜಾನು ಇಣಕ್ಕೆ ನೋಡ್ತಾವೆ. ಇದು ಡ್ರೈ ಡಿಶ್ಶು. ಹೆಸರಿಗೆ ತಕ್ಕಂಗೆ ಪೆಪ್ಪರ್ದು ಘಾಟು ಸ್ವಲ್ಪ ಯಥೇಚ್ಛವಾಗಿದೆ. ಪೆಪ್ಪರ್ ಕಾಳುಗಳು ಒಂಥರ ದಪ್ಪದಾಗಿ ಸಿಗ್ತಾ ಇರುತ್ತೆ, ಅದರ ಸ್ಪೈಸಿನೆಸ್ಸು ಪ್ಲಸ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಯಥೇಚ್ಛವಾಗೇ ಇದೆ. ಸೊ ಸ್ವಲ್ಪ ಸ್ಪೈಸಿಯಾದ ಡಿಶ್ಶು, ಡ್ರೈ ಡಿಶ್ಶು. ಫಸ್ಟು ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ಆ ಪೆಪ್ಪರು ಮತ್ತು ಸಾಲ್ಟು ಈ ಚಿಲ್ಲಿ ಎಲ್ಲ ಹಾಕಿ ಟಾಸ್ ಮಾಡ್ಕೊಂಡಿರ್ತಾರೆ. ಚೆನ್ನಾಗಿದೆ. ಚಿಕನ್ ಕ್ವಾಲಿಟಿ ಸೂಪರ್, ಎರಡರಲ್ಲೂ ಸಾಕಾಯಿತು. ನೆಕ್ಸ್ಟು ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಚಿಲ್ಲಿ ಚಿಕನ್ ಇರುತ್ತದೆ, ಅದು ಕೂಡ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಹಸಿಮೆಣಸಿನ್ಕಾಯಿ ಯಥೇಚ್ಛವಾಗಿ ಬಳಸಿರ್ತಾರೆ. ಇದರಲ್ಲಿ ಒಂದು ಇಷ್ಟಪಡುವ ಇದು ವಿಷಯ ಅಂದರೆ ಸಾಕಾತು ಜ್ಯೂಸಿ ಆಗಿರುತ್ತೆ ಪೀಸಸ್ಸು. ನೋಡಿದ್ರೆ ಬೋನ್ಲೆಸ್ ಪೀಸ್ ಹೆಂಗೆ ಕಟ್ಟಾಗೋಯ್ತು. ಆ ಹಸಿಮೆಣಸಿನ್ಕಾಯಿ ಖಾರಕ್ಕೇ ಎಷ್ಟೇ ಗಟ್ಟಿ ಇದ್ರೂ ಚಿಕನ್ನು ಸಾಫ್ಟ್ ಆಗ್ಬಿಡುತ್ತೆ. ಒಂದು ಬೆಂಗಳೂರಿನ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋಗಿ ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ತಿಂದಾಗ ಯಾವ ಥರ ಇರುತ್ತೆ ಟೇಸ್ಟು ಅದೇ ಥರ ಇದೆ. ಚೆನ್ನಾಗಿದೆ, ಖಾರವಾಗಿ ಸೂಪರ್, ಅದ್ಭುತ. ತಿಂದಿದ್ದ ತಕ್ಷಣ ಆ ಖಾರ ಫೀಲ್ ಆಗುತ್ತೆ ನನಗೆ. ಹಾಂ, 3 ಸ್ಟಾರ್ಟರ್ಸು ಸೂಪರು. 3 ಸ್ಟಾರ್ಟರ್ಸು ಕೂಡ ನೀವು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಟ್ರೈ ಮಾಡ್ಬೋದು. ನೀವು ಕೇಳ್ತಿದ್ದಂಗೆ ಬಂದು ಬಡಿಸ್ತಾ ಇರ್ತಾರೆ. ಸೊ ಸ್ಟಾರ್ಟಿಂಗೆ ಸ್ವಲ್ಪ ಜಾಸ್ತಿ ಬಡಿಸ್ಕೊಂಡು ತಿನ್ಬೋದು. ಸೊ ನಾವು ಎರಡೆಡೆ ಬಡಿಸ್ಕೊಂಡು ತಿನ್ನೋವಂಥವ್ರು ಒಂದೇ ಸಲ ಗುಡ್ಡೆ ಹಾಕೋಣಲ್ಲ. ಬಟ್ ಯಾಕೆಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಈವೆಂಟ್ ನಡೀತಾ ಇದೆ, ಒಂದು 20 ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಈ ಥರ ತರಿಸಿರೋದು. ಈಗ ಬಿರಿಯಾನಿಗೆ ಜಂಪ್ ಆಗ್ಬಿಡೋಣ, ಇಲ್ಲ ಅದಕ್ಕೆ ಮುಂಚೆ ಸಪ್ರೇಟಾಗಿ ತರಿಸಿರೋದು ಸ್ಟಾರ್ಟರ್ಸ್ ತಿನ್ಬಿಡೋಣ. ಬೇಡ, ಫಸ್ಟು ಮುಗಿಸ್ಬಿಡೋಣ, ಇದು ಕಾಮ ಮುಗಿಸ್ಬಿಡೋಣ. ಬಿರಿಯಾನಿ ಫಸ್ಟು ಎಲ್ಲಿಗೆ ಹೋಗುತ್ತೆ ಕೈ ಅಂದರೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿ. ಮಸಾಲೆ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೈದ್ರಾಬಾದಿ ಬಿರಿಯಾನಿನ ಟೇಸ್ಟ್ ಮಾಡಬೇಕು. ಉದ್ದುದ್ದಾದ ಬಾಸುಮತಿ ರೈಸ್, ಮೇಲ್ಗಡೆ ಯಥೇಚ್ಛವಾಗಿ ಕಾಣುತ್ತಿರುವ ಜೀರಿಗೆಗಳು ಮತ್ತು ಫ್ರೈಡ್ ಆನಿಯನ್ಸ್ಗಳು. ಮಸಾಲೆ ಸ್ವಲ್ಪ ಜಾಸ್ತಿ ಎತ್ಕೊಂಡು ತಿಂದೆ, ಸರಿಯಾಗಿ ಹೊಡಿತು ಕಿಕ್ಕು, ಅದ್ಭುತ. ಒಂದು ಪರ್ಫೆಕ್ಟ್ ಆದ ಹೈದ್ರಾಬಾದಿ ಬಿರಿಯಾನಿ, ಪರ್ಫೆಕ್ಟ್ ಬಿರಿಯಾನಿ. ಹೈದ್ರಾಬಾದಿ ಬಿರಿಯಾನಿ ಹಿಂಗೆ ಇರಬೇಕು. ಸೊ ಪೀಸು ಸುಟ್ಟು ಹೋಯ್ತು ಕೈ ನಮ್ಮ ಯಪ್ಪ, ಆಯ್ತಲ್ಲ. ಸ್ವಲ್ಪ ಕಿತ್ಕೊಳ್ಳೋಣ ಸಾಕು. ಅದನ್ನು ಮಿಕ್ಸ್ ಮಾಡಿಕೊಂಡು ಚಿಕನ್ನು ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಟೆಂಡರ್ ಚಿಕನ್ನು. ಸೊ ಡೀಪ್ ಫ್ರೈ ಮಾಡಿರೋ ಐಟಮ್ಸಲ್ಲೇ ಚಿಕನ್ ಸಾಫ್ಟ್ನೆಸ್ ಚೆನ್ನಾಗಿತ್ತು. ಸೊ ಇನ್ನು ಇದರಲ್ಲಿ ಆಬ್ವಿಯಸ್ಲಿ ಇನ್ನೂ ಚೆನ್ನಾಗಿರುತ್ತೆ. ಫಸ್ಟು ಲೇಯರ್ ಕುಕ್ ಮಾಡ್ಕೊಂಡಿರ್ತಾರೆ, ಗೊತ್ತಲ್ಲ. ಫಸ್ಟು ಚಿಕನ್ ಎಲ್ಲ ಬೇಯಿಸ್ಕೊಂಡಿರ್ತಾರೆ ಮಸಾಲಲ್ಲಿ, ಆಮೇಲೆ ರೈಸ್ ಮೇಲೆ ಹಾಕಿ ದಮ್ ಕಟ್ತಾರೆ. ಅದ್ಭುತ, ಚೆನ್ನಾಗಿದೆ. ನನಗೆ ಬರೀ ಹಾಗೆ ರೈಸ್ ತಿನ್ನೋಕ್ಕೇ ಸೂಪರ್ ಮಜಾ ಕೊಡ್ತು ಸ್ಟಾರ್ಟಿಂಗೇ. ಸೊ ಫಸ್ಟ್ ಇಂಪ್ರೆಷನ್ನು ಬೆಸ್ಟ್ ಇಂಪ್ರೆಷನ್ನು. ಸೊ ಒಂದು ಅಥೆಂಟಿಕ್ ಹೈದ್ರಾಬಾದಿ ಬಿರಿಯಾನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ಹೈದ್ರಾಬಾದಿಂದ ಚೆಟ್ಟಿನಾಡಿನ ಕಡೆಗೆ. ಸೊ ಚೆಟ್ಟಿನಾಡು ಬಿರಿಯಾನಿ ಬಂದು ಸೇಮ್ ನಮ್ಮ ಪಲಾವ್ ಥರ ಇರುತ್ತೆ. ಒಂದು ಪೀಸು ರೈಸು ಎಲ್ಲ ಒಟ್ಟಿಗೆ ಬೇಯಿಸೋದು. ಟೇಸ್ಟ್ ಮಾಡೋಣ. ಅದರಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡಿರ್ತಾರೆ, ಇದರಲ್ಲಿ ಜೀರಾ ರೈಸು. ಹಿಂಗೆ ಫುಲ್ಲು ಚೇಂಜು ಟೇಸ್ಟಲ್ಲಿ, ಚೆನ್ನಾಗಿದೆ. ಈ ಥರ ಅದಕ್ಕೆ ಕಂಪೇರ್ ಮಾಡೋದು ಅದ್ರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ ಸ್ವಲ್ಪ, ಅದು ನಾನು ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿ ಮಸಾಲೆ ಸಿಕ್ಬಿಡ್ತು, ಕೆಳಗಿಂದ ಎತ್ಕೊಂಡು ಬಡಿಸ್ಕೊಂಡೆ, ಸ್ಟ್ರಾಂಗ್ ಅನಿಸುತ್ತೆ. ಅದಕ್ಕಿಂತ ಇದು ಸ್ವಲ್ಪ ಸಟಲ್ ಅನಿಸುತ್ತೆ, ಬಟ್ ಜಾಸ್ತಿ ಫ್ಲೇವರ್ಫುಲ್ ಆಗಿರುತ್ತೆ. ಸ್ಪೈಸಸ್ದು ಗಮನ ನೀವು ಸವಿಬೋದು. ಬರೀ ರೈಸೇ ತಿಂದಿದ್ದು ನಾನು. ಸೊ ಘಮ ಅಂತ ಇರುತ್ತೆ. ಹತ್ರ ಬರ್ತಿದ್ದಂಗೆ ಮೂಗಿಗೆ ಘಮ, ತಿಂದಮೇಲೆ ಆ ಬಾಯಿ ತುಂಬ ಆ ಫ್ಲೇವರು. ಚೆನ್ನಾಗಿದೆ. ಬಟ್ ಇದು ಸಟಲ್ ಆಗಿರುತ್ತೆ, ಟೊಮೆಟೊ ಫ್ಲೇವರ್ ಇರುತ್ತೆ. ಸ್ವಲ್ಪ ಟೊಮೆಟೊನ ಮತ್ತು ಈ ಬೆಳ್ಳುಳ್ಳಿ ಫ್ಲೇವರು ಇದು ಸ್ವಲ್ಪ ಯಥೇಚ್ಛವಾಗಿರುತ್ತೆ. ಸೊ ಟೊಮೆಟೊ ಇಷ್ಟಪಡದಿರೋ ಏನು ಮಾಡೋಕ್ಕಲ್ಲ, ನೀವು ಅವೆರಡು ಬಿರಿಯಾನಿನ ಟ್ರೈ ಮಾಡ್ಬೋದು ಜಾಸ್ತಿ. ಬಟ್ ಇಲ್ಲ ನಂಗೆ ಟೊಮೆಟೊ ಫ್ಲೇವರ್ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ. ಆ ಲೈಟಾಗಿ ಟೊಮೆಟೊ ಹುಳಿ ಆ ಫ್ಲೇವರ್ ಅಂದರೆ ಇದು ಕೂಡ ಇಷ್ಟ ಆಗುತ್ತೆ. ಪೀಸ್ ಎತ್ಕೊಂಡು ರೈಸಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಫೈನಲಾಗಿ ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಟೇಸ್ಟ್ ಮಾಡುವ. ಇದು ಅಷ್ಟೇ ಚೆಟ್ಟಿನಾಡು ಥರನೇ ಸೇಮ್ ರೈಸನ್ನ ಬಳಸಿರ್ತಾರೆ.
ಪುದೀನ ಫ್ಲೇವರ್ ಸ್ವಲ್ಪ ಇಂಟೆನ್ಸಾಗಿ ಬರುತ್ತೆ. ಚೆನ್ನಾಗಿದೆ, ಲೈಟ್ ಮುದ್ದೆ ಥರ ಇರುತ್ತೆ. ಸೊ ಹಂಗೆ ಇರಬೇಕು, ಅವೇ ಮಜಾ. ತುಂಬ ಸಾಫ್ಟಾಗಿರುತ್ತೆ ರೈಸು, ಜಾಸ್ತಿ ಕಚ್ಚೋ ಅವಶ್ಯಕತೆ ಇಲ್ಲ. ಒಂದೆರಡು ಬೈಟ್ ಹಿಂಗೆ ಅಂದ್ಬಿಟ್ಟು ನುಂಗ್ಕೊಂಬಿಡ್ಬೋದು ಗಬ ಗಬ ಅಂತ. ನನ್ನ ಪ್ರಕಾರ ಇಲ್ಲಿ ಬರೋರು ಇದನ್ನು ಜಾಸ್ತಿ ತಿಂತಾರೆ, ಯಾಕಂದರೆ ಇದು ಬೇಗ ಹೊಟ್ಟೆ ತುಂಬಲ್ಲ. ಅಂದರೆ ತಿಂತಾಯಿದ್ರೆ ಹೋಗ್ತಾ ಇರುತ್ತೆ ಈಸಿಯಾಗೆ. ಸೊ ಇದು ಜಾಸ್ತಿ ಹೋಗುತ್ತೆ ಅಂತ ನನ್ನ ಪ್ರಕಾರ. ಸ್ವಲ್ಪ ಸ್ಪೈಸಿನೂ ಇದೆ. ಸೊ ಹಸಿಮೆಣ್ಸಿನ್ಕಾಯಿನ ಬಳಸಿರ್ತಾರಲ್ಲ, ಸ್ವಲ್ಪ ಸ್ಪೈಸಿನೆಸ್ ಎರಡು ಕಂಪೇರ್ ಮಾಡೋದು ಇದು ಸ್ವಲ್ಪ ಖಾರವಾಗೆ, ಒಂದು ಸ್ವಲ್ಪ ರುಚಿಯಾಗಿ. ಬೋನ್ಲೆಸ್ ಪೀಸ್ ಕೂಡ ಪೀಸ್ ಕಾಂಬೋ ಕತೆ ಮುಗೀತು. ಒಂದು ಮೊಟ್ಟೆ ಇದೆ, ಗುಲಾಬ್ ಜಾಮೂನ್ ಇದೆ, ಲಾಸ್ಟಲ್ಲಿ ತಿನ್ನೋಣ. ಈಗ ಸಪ್ರೇಟಾಗಿ ಒಂದು 3 ಡಿಶ್ನ ತರಿಸಿದ್ದೀವಿ, ತಣ್ಣಗೆ ಹಾಕಿ ಮುಂಚೆ ಅದನ್ನು ಟೇಸ್ಟ್ ಮಾಡೋಣ. ಸೊ ಓಪನ್ ಮಾಡೋಣ. ಈಗ ಒಂದು ಕೋಸ್ಟಲ್ ಕುಸೀನು, ಬನಾನಾ ಲೀಫ್ ಫಿಶ್ಶು ನೀಟಾಗಿ ರ್ಯಾಪ್ ಮಾಡಿ ಸ್ಟೀಮ್ ಥರ ಬೇಯಿಸಿರ್ತಾರೆ ತವ ಮೇಲೆ. ಒಂಥರ ಆರೋಗ್ಯಕರವಾದ ಡಿಶ್ಶು, ಯಾಕಂದರೆ ಬಾಳೆ ಎಲೆದು ಎಲ್ಲ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅದೆಲ್ಲ ನೀಟಾಗಿ ಇನ್ಫ್ಯೂಸ್ಡ್ ಆಗಿರುತ್ತೆ. ಅಂಜಲ್ ಫಿಶ್ನ ತರಿಸಿರೋದು, ಗ್ರೀನ್ ಕಲರ್ ಮಸಾಲೆ. ಸೊಳ್ಳೆ ಬೆಣ್ಣೆ ಥರ ಬಂದ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಎತ್ತಿಕೊಂಡು ಈ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಸುಳುಳಿಗೆ ಖಾರವಾಗೆ. ನಮ್ಗೆ ಇನ್ನು ಸ್ವಲ್ಪ ಖಾರ ಇದ್ದರೂ ಚೆನ್ನಾಗಿರುತ್ತೆ, ಬಟ್ ಮೆಜಾರಿಟಿ ಜನ ಜಾಸ್ತಿ ಖಾರ ಇಷ್ಟಪಡಲ್ಲ. ಸೊ ಈ ಥರ ಪರ್ಫೆಕ್ಟಾಗಿದೆ, ಒಂದು ತುಂಬ ಜನಕ್ಕೆ ಇಷ್ಟ ಆಗೋ ಥರ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿದೆ, ಅದ್ಭುತವಾಗಿದೆ, ಚೆನ್ನಾಗಿದೆ. ಇನ್ನು ಮೀನಿನ ಬಗ್ಗೆ ಮಾತಾಡೋಂಗಿಲ್ಲ. ಅಂಜಲ್ ಫಿಶ್ಶು ಬೋನ್ಲೆಸ್ಸು, ಸೊ ಸ್ಟೀಮಲ್ಲಿ ಬೆಂದಿರೋದ್ರಿಂದ ಇನ್ನೂ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸೊ ಬಾಯಲ್ಲಿ ಇಟ್ಟಿದ ತಕ್ಷಣ ಫುಲ್ ಮೆಲ್ಟ್ ಆಗಿಬಿಡುತ್ತೆ. ಗ್ರೀನ್ ಮಸಾಲಾನೇ ಹೈಲೈಟ್, ಪುದೀನಾ ಫ್ಲೇವರ್, ಆ ಮಿಂಟ್ ಫ್ಲೇವರ್, ಸೂಪರ್. ಅದ್ಭುತ. ಬಿಟ್ಟರೆ ಇದನ್ನೇ ತಿಂತಾಯಿರ್ತೀನಿ. ಪಕ್ಕದಲ್ಲಿ ತಂದೂರನ್ನ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಚಿಕನ್ ಟಿಕ್ಕಾ ಬೋನ್ಲೆಸ್ ಪೀಸ್ ಬರೋದದು, ಬೋನ್ಲೆಸ್ ಬರುತ್ತೆ. ಬೆಣ್ಣೆ ಹಚ್ತಾ ಇರ್ತಾರೆ, ಬೆಣ್ಣೆ ಫ್ಲೇವರು ಲೈಟಾಗಿ ಸ್ಪೈಸಿ, ಜಾಸ್ತಿ ಸ್ಪೈಸಿನೆಸ್ ಇಲ್ಲ, ಲೈಟಾಗಿದೆ. ಸೊ ಮೋಸ್ಟ್ಲಿ ಕಸ್ಟಮೈಸ್ ಮಾಡಿಸ್ಕೊಬೋದು ಅನಿಸುತ್ತೆ ಖಾರ ಬೇಕು ಅಂದರೆ, ಬಟ್ ಚೆನ್ನಾಗಿದೆ, ಹಂಗೆ ಚೆನ್ನಾಗಿದೆ. ಪ್ರಾಪರ್ ನಾರ್ತ್ ಇಂಡಿಯನ್ ಸ್ಟೈಲ್ ಚಿಕನ್ ಟಿಕ್ಕಾ, ಫುಲ್ ಒಳಗೋರ್ಗೂ ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟು ನಾನು ಖಾರ ಬೇಡ ಅನ್ನೋರಿಗೆ ಆಪ್ಷನ್ನು ಹರಿಯಾಲಿ ಮಲೈ ಟಿಕ್ಕಾ. ನಾರ್ಮಲಾಗಿ ಹರಿಯಾಲಿ ಬರುತ್ತೆ ಗ್ರೀನ್ ಕಲರು, ಇದು ಹರಿಯಾಲಿ ಮಲೈ ಟಿಕ್ಕಾ. ಸ್ವಲ್ಪ ಗ್ರೀನಿಶ್ ಕಲರ್ ಇದೆ, ಸೊಪ್ಪೆಲ್ಲ ಬಳಸಿದ್ದಾರೆ, ಪ್ಲಸ್ ಮಲೈ ಜಾಸ್ತಿ ಹಾಕಿರ್ತಾರೆ. ಲೈಟಾಗಿ ಆ ಗ್ರೀನ್ಸ್ದು ಆ ಫ್ಲೇವರ್ ಬರುತ್ತೆ, ಜೊತೆಗೆ ಆ ಲೈಟಾಗಿ ಆ ಟ್ಯಾಂಗಿನೆಸ್ಸು, ಆಮೇಲೆ ಲೈಟಾಗಿ ಆ ಸಿಹಿ ಅಂಶ ಬರುತ್ತೆ, ಕಾಜು ಬಳಸಿರ್ತಾರೆ ಅದರಿಂದ. ಆಮೇಲೆ ಎರಡರಲ್ಲೂ ಅಷ್ಟೇ ತಂದೂರು ಆಗಿರೋದ್ರಿಂದ ಆ ಸ್ಮೋಕಿನೆಸ್ಸು ಅದೇ ಒಂಥರ ಆ್ಯಡ್ ಮಾಡೋದು ಟೇಸ್ಟ್ನ, ಚೆನ್ನಾಗಿದೆ. ಆಮೇಲೆ ಆಬ್ವಿಯಸ್ಲಿ ಇದು ಸಖತ್ತು ಸಾಫ್ಟ್ ಆಗಿರುತ್ತೆ, ಡ್ರೈ ಇಲ್ಲ, ತಂದೂರು ಅಂದ್ಬಿಟ್ಟು ಡ್ರೈ ಇಲ್ಲ, ಸಖತ್ತು ಜ್ಯೂಸಿ ಆದ ಚಿಕನ್. ಸುಸ್ತಾಗೋಯ್ತು. ಬೇಜಾನ್ ವೆರೈಟೀಸ್ ಇದೆ, ಚೈನೀಸ್ ಎಲ್ಲ ಇದೆ, ಎಲ್ಲನೂ ತೋರಿಸ್ಬೋದು. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲ ಥರ ಡಿಶಸ್ಸು ಸಿಗುತ್ತೆ ಅಂತ. ಬಟ್ ನಾವು ತುಂಬ ದಿನ ಆಗಿತ್ತು ಇದು ಅನ್ಲಿಮಿಟೆಡ್ ಒಂದು ತೋರಿಸಿ, ಸೊ ಅದಕ್ಕೋಸ್ಕರ ಮೇಯ್ನಾಗಿ ಅನ್ಲಿಮಿಟೆಡ್ ಮಾತ್ರ ತೋರಿಸೋಣ ಅಂದ್ಬಿಟ್ಟು ಅದನ್ನು ಮಾತ್ರ ತೋರಿಸಿದ್ವಿ. ಇನ್ನು ಬೇರೆ ಆಪ್ಷನ್ಸ್ ಇದೆ ಅಂತ ತೋರಿಸೋದಕ್ಕೆ ಒಂದು 3 ಐಟಮ್ನ ಎಕ್ಸ್ಟ್ರಾ ತೋರಿಸ್ಕೊಂಡಿದ್ದು ಅಷ್ಟೇ. ಸೊ ನೀಟಾಗಿ ಖಾಲಿ ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ತಿನ್ನಬೇಕು, ತಿಂದ್ಬಿಟ್ಟು ಗುಲಾಬ್ ಜಾಮೂನ್ ಜೊತೆಗೆ ಸಿಗುವೆ ಒಂದು ಸಣ್ಣ ಬ್ರೇಕ್. ಆವಾಗಲೇ ಟೇಬಲ್ ಫುಲ್ ಆಗಿತ್ತು, ಈಗ ಫುಲ್ಲು ಖಾಲಿ ಸುಸ್ತಾಗ್ಬಿಟ್ಟಿದೆ. ತಿಂದು ನಿದ್ದೆ ಬರ್ತಾಯಿದೆ. ಗುಲಾಬ್ ಜಾಮೂನ್ ಇದೆ, ಒಂದು ಸ್ವಾಹ ಆಗಿದೆ, ಇನ್ನೊಂದು ಹಂಗೆ ಇದೆ. ಬಟ್ ಹೊಟ್ಟೆ ಫುಲ್ಲು ಆಗಿರೋದ್ರಿಂದ ಇದನ್ನು ನಾನು ತ್ಯಾಗ ಮಾಡುತ್ತಿದ್ದೇನೆ ಹರ್ಷವರ್ಧನಿಗೋಸ್ಕರ. ಯಾಕಂದರೆ ಅವ್ನು ಗುಲಾಬ್ ಜಾಮೂನ್ ಅಂದರೆ ಇಷ್ಟ, ಅದಕ್ಕೆ ಎಷ್ಟಿದು ತಿಂತಾನೆ. ಗೊತ್ತಾವ್ರ ನಿಮಗೆ? ಗೊತ್ತಿಲ್ವಾ? ಎಷ್ಟು ಗುಲಾಬ್ ಜಾಮೂನ್ ಕೊಟ್ಟರು ತಿಂತಾನೆ. ಜಿಮ್ಗೆ ಹೋಗ್ತಾವನೆ, ಅದೇ ಡವ್ ಮಾಡ್ತಾನೆ, ಡಯಟ್ ಅಂತಾನೆ, ಬಟ್ ಗುಲಾಬ್ ಜಾಮೂನ್ ಮಾತ್ರ ಹೋಗ್ತಾ ಇರುತ್ತೆ. ಸೊ ಫೈನಲಾಗಿ ನೀವು ಈ ಕಡೆ ಆರ್ ಆರ್ ನಗರ ಸುತ್ತಮುತ್ತ ಇದ್ದೀರಾ, ಅಥವಾ ಇಲ್ಲಿ ಮೈಸೂರು ರೋಡ್ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಮಧ್ಯಾಹ್ನದ ಹೊತ್ತು ಹೋಗ್ತಾಯಿದ್ದೀರಾ, ಸಾಯಂಕಾಲದ ಹೊತ್ತು ಓಡಾಗ್ತಾಯಿದ್ದೀರೋ, ಅದು ಮಧ್ಯಾಹ್ನ ಊಟ ಟೈಮೋ ರಾತ್ರಿ ಊಟ ಟೈಮ್ಗೋ ಒಂದು ಸ್ಟಾಪ್ ಇಲ್ಲೇ ಹಾಕ್ಬಿಡಿ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಸೊ ಇವಾಗ
ಹೊಸದಾಗಿ ಶುರು ಆಗಿರೋದ್ರಿಂದ 349 ಇರೋದು ಅನ್ಲಿಮಿಟೆಡ್ಡು ಕಾಂಬೋ, ಅದನ್ನು ಈಗ ಆಫರಲ್ಲಿ ಇಟ್ಟಿದ್ದಾರೆ. 299 ಕಾಂಬೋ ಮಾಡಿದ್ದಾರೆ. ಸೊ ನೀವು ನಿಮ್ಗೆ ಎಷ್ಟು ಬೇಕಾದ್ರೂ ತಿನ್ಬೋದು, ನಿಮ್ಮ ಕೆಪಾಸಿಟಿ. 3 ಥರ ಬಿರಿಯಾನಿ, 3 ಥರ ಸ್ಟಾರ್ಟರ್ಸ್ ಇರುತ್ತೆ. ಸೊ ನನಗೆ ಸ್ಟಾರ್ಟರ್ಸ್ 3 ಇಷ್ಟ ಆಯಿತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಫಸ್ಟ್ ತಿಂದಿದ್ದು ಕಬಾಬ್ ಸಟಲ್ ಆಗಿತ್ತು, ಆಮೇಲೆ ಪೆಪ್ಪರು ಸ್ವಲ್ಪ ಖಾರವಾಗಿ ಸ್ಪೈಸಿ ಆಗಿತ್ತು, ಅದಕ್ಕಿಂತ ಜಾಸ್ತಿ ಚಿಲ್ಲಿ ಚಿಕನ್ ಸ್ಪೈಸಿ ಆಗಿತ್ತು. ಸೊ ಆ ಥರ 3 ತರ್ಸ್ಕೊಂಡು ಟೇಸ್ಟ್ ಮಾಡಿ ನಿಮ್ಗೆ ಆ 3ರಲ್ಲಿ ಯಾವುದು ಜಾಸ್ತಿ ಇಷ್ಟ ಆಗುತ್ತೆ ಆ ಸ್ಟಾರ್ಟರ್ನ ಇನ್ನು ಸ್ವಲ್ಪ ಜಾಸ್ತಿ ಬಡಿಸ್ಕೊಂಡು ತಿನ್ನಬೇಕು. ಸೊ ಅದು ಸೀಕ್ರೆಟು. ನೆಕ್ಸ್ಟು 3 ಬಿರಿಯಾನಿ, 3 ಥರ ಬಿರಿಯಾನಿ. ಸೊ ಹೈದರಾಬಾದಿ ಇತ್ತು, ಚಟಿನಾಡ್ ಇತ್ತು, ಮಧ್ಯದಲ್ಲಿ ನಮ್ಮ ನಾಟಿ ಸ್ಟೈಲ್ ಇತ್ತು. 3ರಲ್ಲಿ ಆರ್ಡರ್ ವೈಸ್ ಬರಬೇಕು. ನಮ್ಗೆ ಯಾವ್ದು ಫಸ್ಟು, ಸೆಕೆಂಡ್, ಥರ್ಡ್ ಇಷ್ಟ ಆಯಿತು ಅಂದರೆ ಫಸ್ಟು ನನಗೆ ಹೈದರಾಬಾದಿ ಬಿರಿಯಾನಿ ಸೂಪರ್ ಇಷ್ಟ ಆಯಿತು. ಅಥೆಂಟಿಕ್ ಹೈದರಾಬಾದಿ ಬಿರಿಯಾನಿ ಥರನೇ ಇತ್ತು. ಸೊ ಅದು ಫಸ್ಟ್ ನನಗೆ ಸಖತ್ ಇಷ್ಟ ಆಯಿತು. ಅದಾದಮೇಲೆ ನಮ್ಮ ನಾಟಿ ಸ್ಟೈಲ್ ಇಷ್ಟ ಆಯಿತು. ಅದಾದಮೇಲೆ ಚಟಿನಾಡ್ ಇಷ್ಟ ಆಯಿತು. ಯಾಕಂದರೆ ಅದು ಸಟಲ್ ಆಗಿತ್ತಲ್ಲ, ನಾವೆಲ್ಲ ಜಾಸ್ತಿ ಮಸಾಲ ಪ್ರಿಯರು, ಅದಕ್ಕೆ ಆ ಲೆವೆಲಲ್ಲಿ ಹಂಗೆ ಬಂತು. ಸೊ ನೀವು ಸಟಲಾಗಿ ತಿನ್ನೋರು ಅಂದರೆ ನಿಮ್ಗೆ ಹಿಂಗೆ ಬರುತ್ತೆ ಮೇಲಿಕ್ಕೆ, ಗೊತ್ತಾಯ್ತಲ್ಲ ಅಷ್ಟೇ. ಸ್ವಲ್ಪ ಮಸಾಲೆ ಇವೆಲ್ಲ ಖಾರ ಕಮ್ಮಿ ತಿನ್ನೋರು ಚಟಿನಾಡನ್ನು ಇಷ್ಟಪಡ್ತಾರೆ. ಸೊ ನಮ್ಮ ಥರ ಸ್ಟ್ರಾಂಗಾಗಿ ಮಸಾಲೆ ಭರಿತವಾಗಿ ತಿನ್ನೋರು ಇವೆರಡನ್ನು ಇಷ್ಟಪಡ್ತಾರೆ. ಸೊ 3 ಸ್ವಲ್ಪ ಬಡಿಸ್ಕೊಂಡು ಟೇಸ್ಟ್ ಮಾಡಿ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ ಬಿರಿಯಾನಿ ಅದನ್ನು ಮತ್ತೆ ಹಾಕ್ಸ್ಕೊಂಡು ತಿನ್ನಿ. ಸೊ ಇಲ್ಲೊಂದು ಬರ್ಡೇ ಪಾರ್ಟಿ ನಡೀತದೆ, ಆ ಥರ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆ ಪಾರ್ಟಿ ಕೊಡಿಸ್ಬೇಕು ಅಂದರೆ ಬನ್ನಿ. ವ್ಯಾಲೆಂಟೈನ್ಸ್ ಡೇ ಇದೆ, ಆರಾಮಾಗೆ ಎಲ್ಲನ ಕರ್ಕೊಂಡು ಹೋಗಬೇಕು, ಸೂಪರ್ ವರ್ತ್ ಇರಬೇಕು ಅಂದರೆ ಕಣ್ಣು ಮುಚ್ಕೊಂಡು ಈ ಜಾಗ ಬರಬೇಕು, ಇಲ್ಲಿ ಸುತ್ತಮುತ್ತ ಇದ್ದರೆ. ಆಮೇಲೆ ಅದು ಬಿಟ್ಟು ಇದು ಬೇಡ ಸ್ಟಾರ್ಟರ್ಸ್, ಇನ್ನು ಸ್ವಲ್ಪ ಬೇರೆ ಸ್ಟಾರ್ಟರ್ಸ್ ಅಂದರೆ ನಿಮಗೆ ಅಲಾ ಕಾರ್ಟ್ ಆಪ್ಷನ್ ಇದೆ. ಏನು ಬೇಕಾದ್ರೂ ನೀವು ಆರ್ಡರ್ ಮಾಡ್ಬೋದು ಮೆನುನಲ್ಲಿ ನೋಡಿಕೊಂಡು. ಚೈನೀಸು, ತಂದೂರು ಎಲ್ಲನೂ. ಫಿಶ್ಶು ಸೂಪರಾಗಿತ್ತು. ಫಿಶ್ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನೀವೇನೋ ಫಿಶ್ ಪ್ರಿಯರ್ ಹೋದರೆ ಈ ಅಂಜಲ್ ಫಿಶ್ಶು, ಅದು ಬಾಳೆ ಎಲೆಯಲ್ಲಿ ಸುತ್ತಿ ಇದು ಮಾಡೋದು ಅಲ್ಟಿಮೇಟ್ ಆಗಿತ್ತು. ಸ್ವಲ್ಪ ಸ್ಪೈಸಿಯಾಗಿ ಹುಳಿಯಾಗಿ ಅದನ್ನು ಟ್ರೈ ಮಾಡೋದು. ಆಮೇಲೆ ಗೀ ರೋಸ್ಟ್ ಎಲ್ಲ ಸಿಗುತ್ತಂತೆ ನಮ್ಮ ಕೋಸ್ಟಲ್ ಕ್ವಿಸೀನು, ಅದನ್ನು ಟ್ರೈ ಮಾಡಿ. ಈ ಡಿಸ್ಕ್ರಿಪ್ಷನಲ್ಲಿ ಜಾಗದ ಲೊಕೇಶನ್ನ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಸ್ವಲ್ಪ ಮೈನಾಗಿ ಏನು ಅಂದರೆ ಲ್ಯಾಂಡ್ಮಾರ್ಕು ಅದೇ, ಕೆಳಗಡೆ ಟಾಟಾ ಶೋರೂಮ್ ಇದೆ, ಮೇಲ್ಗಡೆ ಇದಿರೋದು 3rd ಫ್ಲೋರಲ್ಲಿ ನಿಮಗೆ ಅನ್ಲಿಮಿಟೆಡ್ಡು ಕಾಂಬೋ ಸಿಗುತ್ತೆ. 4th ಫ್ಲೋರು ಇವ್ರದ್ದು ರೂಫ್ ಟಾಪು ಡೈನಿಂಗ್ ಇದೆ. ಸೊ ಅಲ್ಲೋಗಿ ನೀವು ಮೆನುನಲ್ಲಿ ಆರ್ಡ್ರ್ ಮಾಡಬೇಕು. ಅಲ್ಲಿ ಅನ್ಲಿಮಿಟೆಡ್ ಇರೋದಿಲ್ಲ ಆಪ್ಷನ್ನು. ಸೊ ಅಲ್ಲಿ ಅಲಾ ಕಾರ್ಟ್ ಮಾತ್ರ. ಸೊ 3rd ಫ್ಲೋರಲ್ಲಿ ಮಾತ್ರ ನಿಮಗೆ ಅನ್ಲಿಮಿಟೆಡ್ ಕಾಂಬೋನ ಇಂಟ್ರೊಡ್ಯೂಸ್ ಮಾಡಿರೋದು. ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ. ಆಮೇಲೆ ಪಾರ್ಕಿಂಗ್ ಹೆಂಗೆ ತಲೆನೋವು ಇಲ್ಲ, ವ್ಯಾಲೆ ಪಾರ್ಕಿಂಗ್ ಇದೆ, ಅವರೇ ಪಾರ್ಕಿಂಗ್ ಮಾಡ್ತಾರೆ. ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಲಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.